ನಮಸ್ಕಾರ. ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತು ಮಸ್ತಾಗಿರುವಂತಹ ಒಂದು ಮಿಲ್ಕ್ ಶೇಕ್ ರೆಸಿಪಿಯನ್ನು ನೋಡೋಣ. ನಾನು ಮಾಡ್ತಾ ಇರೋದು ಬೊಂಡ ಅಥವಾ ಎಳನೀರು ಮಿಲ್ಕ್ ಶೇಕ್. ಅದ್ಭುತ ರುಚಿ ಇರುವ ಈ ಮಿಲ್ಕ್ ಶೇಕ್ ಸಿಂಪಲ್ ಆಗಿರುವ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಕೂಡ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಬೊಂಡ ಮಿಲ್ಕ್ ಶೇಕ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಎಳನೀರಿನ ಗಂಜಿ ಬೇಕು. ಆ ಗಂಜಿ ಜಾಸ್ತಿ ಬೆಳೆದಿರಬಾರ್ದು, ಹಂಗಂತ ತೀರಾ ಎಳೆದಾಗಿರೋದು ಬೇಡ. ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ಹದದಲ್ಲಿದ್ದರೆ ಸಾಕು. ಇನ್ನು 1/4 ಕಪ್ ಕೋಲ್ಡ್ ಆಗಿರುವಂತಹ ಎಳನೀರನ್ನು ಹಾಕಿ, ನಂತರ 3 ಟೇಬಲ್ ಚಮಚದಷ್ಟು ಸಕ್ಕರೆ ಹಾಕಿ, ನಂತರ 5-6 ಗಂಟೆ ಫ್ರೀಝರ್ನಲ್ಲಿ ಈ ಥರ ಗಟ್ಟಿ ಮಾಡಿರುವಂತಹ 1 ಕಪ್ ಹಾಲು ಹಾಕ್ತಾ ಇದ್ದೇನೆ. ಇನ್ನು ಎಲ್ಲವನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಎಳನೀರಿನ ಗಂಜಿ ಪೂರ್ತಿಯಾಗಿ ಇದರ ಜೊತೆ ಸೇರಬೇಕು. ಅಲ್ಲಿ ತನಕ ಬ್ಲೆಂಡ್ ಮಾಡಿಕೊಂಡ್ರೆ ತಂಪಾಗಿರುವಂತಹ ಎಳನೀರಿನ ಮಿಲ್ಕ್ ಶೇಕ್ ರೆಡಿ ಆಗತ್ತೆ. ನಿಜವಾಗ್ಲೂ ಇದೊಂದು ರಿಫ್ರೆಶಿಂಗ್ ಆಗಿರುವಂತಹ ಸಮ್ಮರ್ ಡ್ರಿಂಕ್. ಹಾಗೂ 1 ಲೋಟ ಈ ಮಿಲ್ಕ್ ಶೇಕ್ ಕುಡಿದ್ರೆ ಫಿಲ್ಲಿಂಗ್ ಅಂತ ಅನಿಸುತ್ತೆ. ನೀವು ಟ್ರೈ ಮಾಡಿ ನೋಡ್ತೀರಲ್ವಾ. ರೆಸಿಪಿ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.